ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಬ್ಯೂಟಿಫುಲ್ ಕ್ಯಾಂಡಲ್ ರೀಡಿಂಗ್, ನಿಮಗೆ ಇಷ್ಟ ಆಗುವಂಥ ಈ ಒಂದು ಕ್ಯಾಂಡಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ, ನೀವು ಇಷ್ಟಪಡುವ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇವತ್ತು 2 ಕ್ಯಾಂಡಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ನಿಮ್ಮ ಎನರ್ಜಿ ಮತ್ತು ಅವರ ಎನರ್ಜಿ. ಸೊ ದಿಸ್ ಇಸ್ ಯೋರ್ ಎನರ್ಜಿ. ಇದು ನಿಮ್ಮ ಎನರ್ಜಿ ಕ್ಯಾಂಡಲ್ ಆಗಿದೆ, ಹಾಗೂ ಇದು ನೀವು ಇಷ್ಟಪಡುವಂಥ ವ್ಯಕ್ತಿಯ ಎನರ್ಜಿ ಕ್ಯಾಂಡಲ್ ಆಗಿದೆ. ಸೊ ನಿಮ್ಮ ಮನಸ್ಥಿತಿ ಹೇಗಿದೆ, ಅವರ ಮನಸ್ಥಿತಿ ಹೇಗಿದೆ ಅಂತ ಐ ಆಮ್ ಡೂಯಿಂಗ್ ಟುಗೆದರ್. ಓಕೆ, ಇವತ್ತು 2 ಕ್ಯಾಂಡಲ್ನ ಯೂಸ್ ಮಾಡಿ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಈ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು 3 ಸಲ ಅವ್ರ ಹೆಸರು ಹೇಳಿ, ಅವರ ಪಿಕ್ಚರ್ ಇದ್ರೆ ಪಿಕ್ಚರ್ ನೋಡಿ, ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇದು ಯಾರಿಗೆ ರೀಡಿಂಗ್ ಆಗಿದೆ, ಯಾರಿಗಾದ್ರೂ ಇದು ರೀಡಿಂಗ್ ಆಗಿರ್ಬೋದು. ನಿಮ್ಮ ರಿಲೇಶನ್ಶಿಪ್ನಲ್ಲಿ ಪ್ರಾಬ್ಲಮ್ಸ್ ಇದೆ ಅಂದರೆ, ಅಥವಾ ನೀವು ಪ್ರೆಸೆಂಟ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂದ್ರೂ ರೆಸೊನೇಟ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಅಥವಾ ಸಿಚುವೇಶನ್ ಏನೇ ಆಗಿರ್ಲಿ, ಬೇಸಿಕಲಿ ನೋ ಕಾಂಟ್ಯಾಕ್ಟ್ ಇದೆ ಅಂದ್ರೆ, ಹಾಗೂ ನೀವು ಇಷ್ಟಪಡುವಂತ ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಅಂದ್ರೆ, ಅಥವಾ ತರ ಸೈಲೆಂಟ್ ಆಗಿದೆ ರಿಲೇಶನ್ಶಿಪ್ ಅನ್ಸ್ತಾ ಇದ್ರೆ, ಇದು ಹಸ್ಬೆಂಡ್ ವೈಫ್ಗೂ ಆಗಿರ್ಬೋದು, ಲವರ್ಸ್ಗೂ ಆಗಿರ್ಬೋದು. ಬಟ್ ಬೇಸಿಕಲಿ ಇದೊಂದು ನ್ಯಾಯ ಇರುವಂತಹ ಒಂದು ರಿಲೇಶನ್ಶಿಪ್ ಆಗಿರ್ಬೇಕು. ಅಫೇರ್ಸ್ ಇಂಥದ್ನೆಲ್ಲ ನಾನು ಎಂಟರ್ಟೈನೇ ಮಾಡೋದಿಲ್ಲ. ಸೊ ನೀವು ಆ ಒಬ್ಬ ವ್ಯಕ್ತಿಯನ್ನ ಆ ರೀತಿಯಾಗಿ ನೀವು ನಿಮ್ಮ ಅಫೇರ್ ರಿಲೇಟೆಡ್ ಆಗಿ ಏನಾದ್ರು ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ, ಇದು ರೆಸೊನೇಟ್ ಆಗೋದಿಲ್ಲ. ಬಿಕಾಸ್ ಇದು ಲವರ್ಸ್ಗೆ ಮತ್ತೆ ರಿಲೇಶನ್ಶಿಪ್ ನಲ್ಲಿ ಇರುವಂತಹವರಿಗೆ, ಹಾಗೂ ಮದುವೆ ಆಗಿರುವಂತಹ ವ್ಯಕ್ತಿ, ಇವ್ರನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾನ್ ಮಾಡ್ತಿರುವಂತದ್ದು ರೀಡಿಂಗ್. ಸೊ ಇದು ನೀವಾಗಿದ್ದೀರಾ, ಇದು ಅವರ ಎನರ್ಜಿ ಆಗಿದೆ. ಸೊ ಇವತ್ತು ಅದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ. ನೀವೇನಾದ್ರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಹಾಗೂ ನಿಮ್ಗೆ ಬೇರೆ ಏನೇನಾದ್ರು ಗೈಡೆನ್ಸ್ ಬೇಕಿದೆ, ಕ್ಯಾಂಡಲ್ ಸ್ಪೆಲ್ಸ್, ನಿಮ್ಮ ಪ್ರಾಬ್ಲಮ್ಸ್ಗೆ ಪರಿಹಾರ ಬೇಕಿದೆ ಅಂದ್ರೂ ಅದಕ್ಕೂ ನೀವು ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಅದನ್ನ ಪರಿಹರಿಸ್ಕೊಳ್ಳೋದಕ್ಕೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನನ್ನ. ಫಸ್ಟ್ ನೀವು ಟ್ಯಾರೋ ರೀಡಿಂಗ್ ಸೆಷನ್ ತಗೋಬೇಕಾಗತ್ತೆ. ಸೊ ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ಮತ್ತು ಟ್ಯಾರೋ ಮೈಂಡ್ ಮೆಸೇಜಸ್, ತುಂಬಾನೇ ಡೀಪರ್ ಲೆವೆಲ್ ಅಲ್ಲಿ ನಾನು ರೀಡಿಂಗ್ ನ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಎನರ್ಜಿ ಮತ್ತೆ ಅವರ ಎನರ್ಜಿ ನಾನು ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಪ್ರೆಸೆಂಟ್ ಹೇಗ್ ಬರ್ತಾ ಇದೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಏನಾಗ್ತಾ ಇದೆ ಅಂತ. ನಿಮ್ಮ ಎನರ್ಜಿ ಅವರ ಎನರ್ಜಿ ಮ್ಯಾಚ್ ಆಗ್ತಾ ಇದೆ. ಬೇಸಿಕ್ಲಿ ನಿಮ್ಮ ಮೈಂಡ್ ಅಲ್ಲಿ ಅವರಿದ್ದಾರೆ, ಅವರ ಮೈಂಡ್ ಅಲ್ಲಿ ನೀವಿದ್ದೀರಾ. ಸೊ ನೀವು ಯಾವ ರೀತಿಯಾದ ಒಂದು ಆಟಿಟ್ಯೂಡ್ ಈ ರಿಲೇಶನ್ಶಿಪ್ ನಲ್ಲಿ ಇಟ್ಕೊಂಡಿದ್ದೀರಾ, ಹಾಗೆ ಅವರು ಇಟ್ಕೊಂಡಿದ್ದಾರೆ. ನಿಮ್ಮಲ್ಲಿ ಸಿಮಿಲಾರಿಟೀಸ್ ಜಾಸ್ತಿ ಇದೆ. ಅಂದ್ರೆ ನಿಮ್ಗೇನ್ ಇಷ್ಟ ಅವ್ರಿಗೂ ಅದೇ ಇಷ್ಟ. ಸೊ ನಿಮ್ಗೆ ಲೆಟ್ಸ್ ನಿಮ್ಗೊಂದು ಸ್ವೀಟ್ ಇಷ್ಟ ಇದೆ ಅಂದ್ರೆ, ನಿಮ್ಗೆ ಮೈಸೂರು ಪಾಕ್ ಇಷ್ಟ ಇದೆ ಅಂದ್ರೆ ಅವ್ರಿಗೂ ಮೈಸೂರು ಪಾಕ್ ಇಷ್ಟ. ಆ ತರ ಸಿಮಿಲಾರಿಟೀಸ್ ಈ ಒಂದು ರಿಲೇಶನ್ಶಿಪ್ ನಲ್ಲಿ ನಾನು ಜಾಸ್ತಿ ನೋಡ್ತಾ ಇದ್ದೀನಿ. ಅದಾದ ನಂತರ ಈ ವ್ಯಕ್ತಿ ಹೇಗೆ ಅಂದ್ರೆ, ನಿಧಾನನೇ ವಿಷಯಗಳಲ್ಲೆಲ್ಲ, ಏನನ್ನು ಆತ್ರದಲ್ಲಿ ನಿರ್ಧಾರ ತಗೊಳ್ಳುವಂಥದ್ದಿಲ್ಲ. ತುಂಬಾ ಸ್ಮಾರ್ಟ್ ಇದ್ದಾರೆ ಇವರು. ನೀವು ತುಂಬಾ ಇಮೋಷನಲ್ ಇದ್ದೀರಾ, ಆ ವ್ಯಕ್ತಿ ತುಂಬಾ ಪ್ರಾಕ್ಟಿಕಲ್ ಇದ್ದಾರೆ. ನೀವು ಇಷ್ಟಪಡುವಂತಹ ವ್ಯಕ್ತಿ ಪ್ರಾಕ್ಟಿಕಲ್ ಪರ್ಸನಾಲಿಟಿ. ಅವರು ಏನೇ ಡಿಸಿಷನ್ಸ್ ತಗೊಂಡ್ರು ಕೂಡ ಅವರ ಯೋಚನೆ, ಅವರ ಮೈಂಡ್ ಇಂದ ತಗೊಳ್ತಾರೆ. ಅದೇ ನೀವು ನಿಮ್ಮ ಮನಸ್ಸಿಂದ ಡಿಸಿಷನ್ಸ್ ನ ತಗೊಳ್ತೀರಾ. ನಿಮಗೆ ರಿಲೇಶನ್ಶಿಪ್ಸ್ ಅಂದ್ರೆ ಬಹಳ ಮುಖ್ಯ. ನಿಮಗೆ ಚೆನ್ನಾಗಿ ನೋಡ್ಕೋಬೇಕು, ಜನ ನನ್ನ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು, ಇದೆಲ್ಲ ಮ್ಯಾಟರ್ ಆಗುತ್ತೆ. ನಿಮ್ಗೆ ರಿಲೇಶನ್ಶಿಪ್ಸ್ ನಲ್ಲಿ ಈ ತರದ್ ಒಂದು ಬಾಂಡಿಂಗ್ ಇಲ್ಲ ಅಂದ್ರೆ ನೀವು ಕಟ್ ಆಫ್ ಮಾಡ್ಬಿಡ್ತೀರಾ. ಆದ್ರೆ ಇವರು ಅಷ್ಟು ಡೀಪರ್ ಲೆವೆಲ್ ಅಲ್ಲಿ ರಿಲೇಶನ್ಶಿಪ್ಸ್ ಅಂತ ಬಂದಾಗ ಹೋಗೋದಿಲ್ಲ. ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಹಾಯ್ ಬಾಯ್ ಒಂಥರ, ಆ ತರ ಒಂದು ಕ್ಲೋಸ್ಡ್ ರಿಲೇಶನ್ಶಿಪ್ ನೀವ್ ಹೇಗ್ ಇಟ್ಕೊಳ್ತೀರಾ ಅವ್ರು ಇಟ್ಕೊಳಕ್ ಬರಲ್ಲ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಅವ್ರು ಮಾತಾಡೋದ್ರಲ್ಲಿ ಸ್ವಲ್ಪ ಹಿಂಜರಿತಾರೆ. ಅಂದ್ರೆ ಬೆರೆಯುವುದು, ಜನರನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಅದೆಲ್ಲ ಅವರು, ಆಸ್ ಐ ಟೋಲ್ಡ್, ಇವರು ಮನಸ್ಸಿನ ವಿಷಯದಲ್ಲಿ ತುಂಬಾ ಒಂದ್ ರೀತಿಯಾಗಿ ಅಲೂಫ್ ಆಗಿರ್ತಾರೆ. ಅಲೂಫ್ ಅಂದ್ರೆ ಏನರ್ಥ, ಅವರು ಅಷ್ಟು ಬೆರೆಯೋದಿಲ್ಲ. ಆದ್ರೆ ನೀವು ಆ ವಿಷಯದಲ್ಲಿ ನೀವು ಬೆರೆಯಕ್ ಇಷ್ಟಪಡ್ತೀರಾ, ಜನರ ಜೊತೆ ಇರಕ್ ಇಷ್ಟಪಡ್ತೀರಾ. ಆದ್ರೂ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ನಲ್ಲಿ ನಾನು ಸಿಮಿಲಾರಿಟೀಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಮತ್ತೆ
ಅವ್ರಿಗೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ ಇದೆ. ಅವ್ರು ಅದನ್ನ ತುಂಬಾನೇ ನೀವ್ ಹೇಗ್ ಡ್ರೆಸ್ ಮಾಡ್ತೀರಾ, ನಿಮ್ ಸ್ಟೈಲ್ ಅವ್ರಿಗಿಷ್ಟ. ನೀವ್ ಯಾವಾಗ ಡ್ರೆಸ್ ಮಾಡ್ತೀರಾ ತುಂಬಾ ಸಲ ಕಾಂಪ್ಲಿಮೆಂಟ್ ಮಾಡಿದ್ದಾರೆ. ನಿಮ್ಗದು ರೆಸನೇಟ್ ಆಗಿದೆ ಅಂದ್ರೆ ಕಮೆಂಟ್ ಮಾಡಿ. ಅವರು ನಿಮ್ಮನ್ನ ತುಂಬಾ ಅಡ್ಮೈರ್ ಮಾಡ್ತಾರೆ. ಹಾಗೂ ನೀವು ನಿಮ್ಮಲ್ಲೊಂದು ಬ್ಯೂಟಿಫುಲ್ ಟೇಸ್ಟ್ ಇದೆ. ಅಂದ್ರೆ ನೀವು ಅವ್ರಿಗೆ ಶಾಪಿಂಗ್ ಮಾಡಿರ್ಬೋದು, ನೀವ್ ಏನ್ ಸೂಟ್ ಆಗುತ್ತೆ ಅಂತ ನೀವ್ ಸಜೆಸ್ಟ್ ಮಾಡಿರ್ಬೋದು. ಫ್ಯಾಷನ್ ಬಗ್ಗೆ ನಿಮ್ಗೆ ತುಂಬಾ ಸೆನ್ಸ್ ಇದೆ, ಅವ್ರಿಗಷ್ಟಿಲ್ಲ. ಸೊ ನೀವೇನ್ ಹೇಳ್ತೀರೋ ಅವ್ರ ಅಡ್ವೈಸ್ ನು ತಗೊಳ್ತಾರೆ. ಯಾಕಂದ್ರೆ ಆಮ್, ಅವ್ರಿಗೂ ಗೊತ್ತಿದೆ ನಿಮ್ಗೆ ಒಳ್ಳೆ ಟೇಸ್ಟ್ ಇದೆ, ಫ್ಯಾಷನ್ ಸೆನ್ಸ್ ನಲ್ಲಿ ಅಷ್ಟು ಟೇಸ್ಟ್ ಇದೆ ಅಂತ. ನೀವೇನ್ ಹೇಳಿದ್ರು ಅವರು ಫಾಲೋ ಮಾಡುವ ಆ ತರದ ಒಂದು ವ್ಯಕ್ತಿತ್ವ ಇವರು ಅಂತ ನಾನು ನೋಡ್ತಾ ಇದ್ದೀನಿ. ಹಾಗೂ ಇವರು ನಿಮ್ಮ ವಿಷಯ ಅಂತ ಬಂದಾಗ ಒಂಥರ ಸಾಫ್ಟ್ವೇರ್ ಪರ್ಸನಾಲಿಟಿ ಅಂತ ಹೇಳ್ತೀನಿ. ತರ ತೀರಾನೇ ನಿಮ್ಮನ್ನ ಕೇರ್ಲೆಸ್ ಆಗಿ ಟ್ರೀಟ್ ಮಾಡಿಲ್ಲ ಬೇಸಿಕ್ಲಿ. ಹಾಗೂ ನಿಮ್ಮ ಎನರ್ಜಿ ಹೈ ಆಗಿದೆ. ಫ್ಲೇಮ್ ನ ನೀವು ನೋಡಿ, ಈ ಫ್ಲೇಮ್ ತುಂಬಾ ಸ್ಟ್ರಾಂಗ್ ಆಗಿ ಉರಿತಾ ಇದೆ. ಇದು ತುಂಬಾ ನಿಧಾನವಾಗಿ ಉರಿತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ, ಈ ವ್ಯಕ್ತಿ ಅಬ್ಸರ್ವ್ ಮಾಡೇನೆ ಜನರ ಜೊತೆ ಬೆರೆಯೋದು, ಈಸಿಯಾಗಿ ಎಲ್ರನ್ನೂ ಅವ್ರ ಲೈಫ್ ನಲ್ಲಿ ಸ್ವೀಕರಿಸೋದಿಲ್ಲ. ಬಟ್ ನೀವ್ ಹಾಗಲ್ಲ. ಆಮ್, ಒಂಥರ ಆಕ್ಟಿವ್ ಪರ್ಸನಾಲಿಟಿ. ಹಾಗೂ ಇವ್ರಿಗೆ ಮನೇಲಿ ಇರೋದಂದ್ರೆ ಇಷ್ಟ, ನಿಮ್ಗೆ ಆಚೆ ಹೋಗೋದಂದ್ರೆ ಇಷ್ಟ. ಇವ್ರಿಗೆ ಮನೆ ಅಡಿಗೆಗಳು ಇಷ್ಟ. ನಿಮಗೆ ಆಚೆ ಎಂಜಾಯ್ ಮಾಡ್ಬೇಕು, ಆ ತರದ್ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ನಿಮ್ಗೆ ಹೋಗಿರೋ ಜಾಗಕ್ಕೆ ಹೋಗಕ್ಕಿಷ್ಟ. ಈ ವ್ಯಕ್ತಿಗೆ ಸ್ವಲ್ಪ ಬೇರೆ ಕಡೆ ಹೋಗ್ಬೇಕು, ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ನಿಮ್ ಜೊತೆ, ಆ ತರದ್ದು ವಿಷಯಗಳು ಇದೆ. ಸೊ ನಿಮ್ಮ ಅವರ ನಡುವೆ ಇವಾಗ ಹೇಗಿದೆ ಎನರ್ಜಿ, ಏನಾಗ್ತಾ ಇದೆ ಅಂತಾನು ಪಿಕ್ ಮಾಡ್ತಿದೀನಿ. ಸೊ ಬೇಸಿಕ್ಲಿ ಪ್ರೀತಿ ಅಂತ ಬಂದಾಗ ನೀವು ತುಂಬಾನೇ ಬೆಸ್ಟ್ ಕೊಟ್ಟಿದ್ದೀರಾ ಈ ರಿಲೇಶನ್ಶಿಪ್ಗೆ. ಅವರ ಕಾಂಟ್ರಿಬ್ಯೂಷನ್ ಲೆಸ್ ಆಗೇ ಇದೆ ಹೋಲ್ಸಕ್ ಹೋದ್ರೆ. ಕಂಪ್ಯಾರೇಟಿವ್ಲಿ ಈಗ ನೀವು ಫ್ಲೇಮ್ ನ ನೋಡಿದ್ರು ಕೂಡ ಅವರ ಕಾಂಟ್ರಿಬ್ಯೂಷನ್ ಅಂದ್ರೆ ಅವರ ಇರುವಿಕೆ ಈ ರಿಲೇಶನ್ಶಿಪ್ ನಲ್ಲಿ ಅಷ್ಟು ನಾನು ನೋಡ್ತಿಲ್ಲ. ನೀವು ತುಂಬಾ ಕ್ವಾಲಿಟಿ ಟೈಮ್ ಅವರು ಕೊಟ್ಟಿದ್ದೀರಾ, ಆದ್ರೆ ಅವರಷ್ಟು ನಿಮ್ಗೆ ಕ್ವಾಲಿಟಿ ಟೈಮ್ ನ ಕೊಟ್ಟಿಲ್ಲ ಅಂತ ಪಿಕ್ ಮಾಡ್ತಾ ಇದ್ದೀನಿ ನಾನು ರೀಡಿಂಗ್ ನಲ್ಲಿ. ಹಾಗೂ ಇವರು ಒಂಥರ ಡ್ಯೂಯಲ್ ಪರ್ಸನಾಲಿಟಿ ಅಂತಾನು ಹೇಳ್ಬೋದು. ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರೋದಿಲ್ಲ. ಒಂದೇನೋ ಹೇಳಿರ್ತಾರೆ ಇದ್ ಮಾಡೋಣ ಅಂತ, ನೆಕ್ಸ್ಟ್ ಡೇ ಇಲ್ಲ ಇಲ್ಲ ಬೇಡ. ಸೊ ಇವ್ರ ಪ್ಲಾನ್ಸ್ ನು ತುಂಬಾ ಸಲ ಚೇಂಜ್ ಮಾಡ್ತಾರೆ. ಆದ್ರೆ ನೀವ್ ಹೇಗಂದ್ರೆ ಇದ್ ಮಾಡ್ಬೇಕು ಅಂದ್ರೆ ಈಗ್ಲೇ ಮಾಡ್ಬೇಕು, ಆತರ ನೀವು ದೃಢವಾಗಿರ್ತೀರಾ. ಅಂದ್ರೆ ನಿಮ್ಗೆ ಏನ್ ಬೇಕು ಅನ್ನೋ ಕ್ಲಾರಿಟಿ ಇದೆ, ಆದ್ರೆ ಅವ್ರಿಗೆ ಆ ಕ್ಲಾರಿಟಿ ಇಲ್ಲ. ಸೊ ಈ ವಿಷಯವಾಗೂ ನಿಮ್ಮ ಅವರ ನಡುವೆ ಮನಸ್ತಾಪಗಳು ಬಂದಿದೆ. ಯಾಕಂದ್ರೆ ನೀವ್ ಅನ್ಕೊಳ್ತಿದ್ದೀರಾ ಅವ್ರು ಬೇಕು ಅಂತಾನೆ ಹೀಗ್ ಮಾಡ್ತಾ ಇದಾರೆ, ಬೇಕು ಅಂತಾನೆ ಅವಾಯ್ಡ್ ಮಾಡ್ತಾರೆ. ಸ್ವಲ್ಪ ಈ ವ್ಯಕ್ತಿಗೆ ಮೂಡ್ ಸ್ವಿಂಗ್ಸು ಇದೆ, ಆದ್ರೆ ನಿಮಗಿಲ್ಲ. ಯಾಕೆಂದ್ರೆ ಇವರು ಒಂದ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ ಜನರಿಂದ. ಆ ಎಕ್ಸ್ಪೆಕ್ಟೇಷನ್ ಜನ ಅವ್ರು ಅನ್ಕೊಂಡಂಗ್ ನಡ್ಕೊಂಡ್ಲಿಲ್ಲ ಅಂದಾಗ ಏನಾಗುತ್ತೆ ಅಂದ್ರೆ ಅದು ರಿಲೇಶನ್ಶಿಪ್ಗೆ ಎಫೆಕ್ಟ್ ಆಗುತ್ತೆ. ಹಾಗೂ ಇವ್ರಿಗೆ ಟ್ರಸ್ಟ್ ಇಶ್ಯೂಸು ಇದೆ, ಈಸಿಯಾಗಿ ಜನರನ್ನ ನಂಬಲ್ಲ. ನೀವ್ ಹಾಗಲ್ಲ, ನೀವು ಒಂಥರ ಫ್ಲೋಯಿ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಫ್ಲೋಯಿ ಪರ್ಸನಾಲಿಟಿ ಅಂದ್ರೆ ನೀವು ತುಂಬಾನೇ ಡೀಪರ್ ಲೆವೆಲ್ ಆಗೆಲ್ಲ ಯೋಚನೆ ಮಾಡಕ್ ಹೋಗಲ್ಲ. ಅಂದ್ರೆ ಓವರ್ ಥಿಂಕಿಂಗ್ ನೀವು ಮಾಡಲ್ಲ. ಆದ್ರೆ ಇವರು ಕೂತಲ್ಲೇ ಕೂತ್ಕೊಂಡು ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ. ಒಂಥರ ನೆಗೆಟಿವ್ ಆಗೇನೆ ಇವರು ಫಸ್ಟ್ ಯೋಚನೆ ಮಾಡೋದು. ನೀವು ಫಸ್ಟ್ ಪಾಸಿಟಿವ್ ನೋಡ್ತೀರಾ, ಅವ್ರು ಫಸ್ಟ್ ನೆಗೆಟಿವ್ ನೋಡ್ತಾರೆ. ಆ ತರ ಡಿಫ್ರೆನ್ಸಸ್ ನಾನು ಇತ್ತೀಚೆಗೆ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಆಗೋದನ್ನ ನೀವು ಒಬ್ಸರ್ವ್ ಮಾಡಿದೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಈ ರೀಡಿಂಗ್ ನಿಮ್ಗೆ ರೆಸನೇಟ್ ಆಗ್ತಾ ಇದೆ ಅಂದ್ರೆ ನನ್ಗೆ ಕಮೆಂಟ್ ಮಾಡಿ, ಕಮೆಂಟ್ ನಲ್ಲಿ ಹೇಳಿ, ಹೌದಾ ಆ ತರ ನೀವ್ ಇಷ್ಟಪಡುವಂತ ವ್ಯಕ್ತಿ ಅಂತ. ಸೊ ಇತ್ತೀಚೆಗೆ ನಿಮ್ಮ ಅವರ ನಡುವೆ ಬರ್ತಿರುವಂತ ಒಂದು ಮಾತುಕತೆ, ಕಮ್ಯುನಿಕೇಶನ್ ಕೂಡ ಇದ್ರ ಕುರಿತಾಗೇ ಇದೆ. ನೀವ್ ಹೇಳ್ತಾ ಇದ್ದೀರಾ ಡಿಸಿಷನ್ಸ್ ನ ತಗೊಳಲ್ಲ, ಅವ್ರು ಹೇಳ್ತಾ ಇದಾರೆ ಇಲ್ಲ ನಂಗಿನ್ನ ಟೈಮ್ ಬೇಕು ಅಂತ. ಸೊ ಇಬ್ರು ಕೂಡ ಇಬ್ಬರದೇ ಆದ ಒಂದು ವಿಚಾರಗಳಲ್ಲಿ ತೊಡಗಿದೀರಾ ಅಂತ ಹೇಳ್ತೀನಿ. ಆದ್ರೂ ಕೂಡ ಇಬ್ರಲ್ಲೂ ಒಂದ್ ರೀತಿಯಾದ ಬ್ಯೂಟಿಫುಲ್ ಕನೆಕ್ಷನ್ ಇದೆ. ಈಗ ಬ್ರೇಕ್ ಏನಕ್ಕೆ ಆಗಿರ್ಬಹುದು, ಬ್ರೇಕ್ ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತಾನು ನಾನು ನೋಡ್ತೀನಿ. ನಿಮ್ಗೆ ಹಣ್ಣು ಅಂದ್ರೆ ತುಂಬಾ ಇಷ್ಟ, ಇವ್ರಿಗೆ ಹಣ್ಣು ಅಂದ್ರೆ ಇಷ್ಟ ಇಲ್ಲ. ಸೊ ಅದೊಂದು ಪಿಕ್ ಮಾಡ್ತಿದ್ದೀನಿ ನಾನು. ಇವ್ರಿಗೆ ಸ್ವಲ್ಪ ಹೆಲ್ದಿ ಫುಡ್ ಅಂದ್ರೆ ಅಷ್ಟು ಇಷ್ಟ ಆಗಲ್ಲ, ನಿಮ್ಗೆ ಹೆಲ್ದಿ ಫುಡ್ ಅಂದ್ರೆ ಇಷ್ಟ. ನಿಮ್ಗೆ ಅಷ್ಟು ಜಂಕ್ ಫುಡ್ ಅಂದಾಗ ನೀವು ಸ್ವಲ್ಪ ಕಾನ್ಶಿಯಸ್ ಆಗಿದ್ದೀರಾ, ನಿಮ್ ಹೆಲ್ತ್ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗಿದ್ದೀರಾ, ಅವ್ರು ಹಾಗಲ್ಲ. ಸೊ ಈ ವಿಷಯವಾಗೂ ಸ್ವಲ್ಪ ಡಿಫ್ರೆನ್ಸಸ್ ಇರ್ಬೋದು ನಿಮ್ಮ ಅವರ ನಡುವೆ. ಅವ್ರಿಗೆ ಟೇಸ್ಟ್ ಎಲ್ಲದ್ರಲ್ಲೂ ಫುಡ್ ಬಂದಾಗ ತುಂಬಾ ಟೇಸ್ಟಿ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಿಮ್ಗೆ ಹೆಲ್ದಿ ಆಗಿರ್ಬೇಕು. ಆ ತರ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ನೀವು ಇತ್ತೀಚೆಗೆ ನಿಮ್ಮ ಲೈಫ್ ಕಡೆಗೆ ಒಂದ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇರೋದು ಅವ್ರಿಗೆ ಕಿರಿಕಿರಿ ಆಗ್ತಾ ಇದೆ, ಅದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಮೇ ಬಿ ನೀವು ಇತ್ತೀಚೆಗೆ ಹೆಲ್ತ್ ಕಾನ್ಶಿಯಸ್ ಆಗಿದ್ದೀರೇನೋ, ಅದನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಅದು ಇರಿಟೇಟ್ ಆಗ್ತಾ ಇದೆ. ಹಾಗೂ ಅವರು
ಈ ತರ ಯಾಕಿದ್ಯಾ, ನೀನ್ ಈ ತರ ಇರೋದ ಬೇಡ, ನೀನ್ ಚೇಂಜ್ ಆಗು, ಈ ವಿಷಯವಾಗೂ ಕೆಲವು ಗೊಂದಲಗಳು ನಿಮ್ಮ ಅವರ ನಡುವೆ ಬಂದಿರಬಹುದು. ಸೊ ಬೇಸಿಕ್ಲಿ ನಾನು ಇಲ್ಲೇನ್ ನೋಡ್ತಿದ್ದೀನಿ ಅಂದ್ರೆ, ಇವರು ಇತ್ತೀಚೆಗೆ ನಿಮ್ಮಲ್ಲಿ ಏನೋ ಬದಲಾವಣೆ ಬಂದಿದೆ ಅಂತ ಅನ್ಕೊಳ್ತಾ ಇದ್ದಾರೆ. ನಿಮ್ಮನ್ನ ಯಾರೋ ಚೇಂಜ್ ಮಾಡ್ತಾ ಇದ್ದಾರೆ. ನೀವು ಆ ಮೊದ್ಲಿದ್ದಾಗಿಲ್ಲ ಅಂತ ತುಂಬಾ ಸಲ ಕಮೆಂಟ್ ಕೂಡ ಮಾಡಿದ್ದಾರೆ. ನೀನ್ ಮೊದ್ಲಿದಾಗಿಲ್ಲ, ನೀನ್ ಚೇಂಜ್ ಆಗ್ತಾ ಇದೀಯಾ. ಆ ಚೇಂಜ್ ಅವ್ರು ಆಕ್ಸೆಪ್ಟ್ ಮಾಡಕ್ ಆಗ್ತಾ ಇಲ್ಲ. ಮೇ ಬಿ ನೀವು ತುಂಬಾ ಸ್ಟ್ರಾಂಗರ್ ಆಗ್ತಾ ಇರ್ಬೋದು, ನೀವು ಜನರನ್ನ ಅಟ್ರಾಕ್ಟ್ ಮಾಡ್ತಿರ್ಬೋದು ನಿಮ್ಮ ಕಡೆಗೆ, ಅದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಮೇ ಬಿ ಜನ ನಿಮ್ಮನ್ನ ನೋಟಿಸ್ ಮಾಡ್ತಿರ್ಬೋದು, ನಿಮ್ಮ ಅಂದನ್ ನೋಟಿಸ್ ಮಾಡ್ತಿರ್ಬೋದು, ಅದಕ್ಕೂ ಕೂಡ ಒಂದು ಪೊಸೆಸಿವ್ನೆಸ್ ಬರ್ತಿದೆ. ಈ ವಿಷಯವಾಗೂ ಜಗಳ ನಿಮ್ಮ ಅವರ ನಡುವೆ ಆಗ್ತಾ ಇದೆ ಅಂತ ಪಿಕ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ಲಿ ಇದು ನಿಮ್ಮ ಅವರ ನಡುವೆ ಅನ್ನೋದಕ್ಕಿಂತ ಬೇರೆಯವರ ವಿಷಯವಾಗಿ ಜಗಳಗಳು ಅದ್ ನಡೀತಾ ಇದೆ. ಹಾಗೂ ಇಬ್ರು ಕೂಡ ಒಬ್ರನ್ನೊಬ್ರು ಬಿಡಕ್ ಆಗದೇ ಇಲ್ಲ, ಆತರ ಇಶ್ಯೂಸ್ ಇದೆ. ಆದ್ರೂ ಕೂಡ ನೀವು ಒಂದ್ ರೀತಿಯಾಗಿ ಏನ್ ಹೇಳ್ತಿದೀರಾ ಅಂದ್ರೆ, ನೀನ್ ಆಕ್ಸೆಪ್ಟ್ ಮಾಡು ಅಂತ ನೀವ್ ಹೇಳ್ತೀರಾ. ಅವ್ರು ಇಲ್ಲ, ನಾನು ಆಕ್ಸೆಪ್ಟ್ ಮಾಡಕ್ ಆಗಲ್ಲ ನಿನ್ನ, ನೀನು ಮೊದ್ಲಿದ್ದ ಹಾಗೆ ಇರುವಂತ ಒಂಥರ ನಿಮ್ಮನ್ನ ಫೋರ್ಸ್ ಮಾಡ್ತಾ ಇದಾರೆ. ಆಕ್ಚುಲಿ ಅವ್ರು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ನೀವಿರ್ಬೇಕು, ನೀವ್ ನಡ್ಕೋಬೇಕು. ಈ ತರ ತುಂಬಾ ರಿಸ್ಟ್ರಿಕ್ಷನ್ಸ್ ಆಗ್ತಾ ಇರೋದು ನಿಮ್ಗೆ ಇರಿಟೇಷನ್ ಆಗ್ತಾ ಇದೆ. ಈ ವಿಷಯವಾಗೂ ಒಂದಷ್ಟು ಜಗಳಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು ನಿಮ್ಮ ಅವರ ನಡುವೆ. ಹಾಗೂ ಅವ್ರಿಗೆ ಗಿವ್ ಅಪ್ ಮಾಡ್ಬೇಕು ಅನ್ನಿಸ್ತಾ ಇದೆ ರಿಲೇಶನ್ಶಿಪ್ ಬಂದಾಗ. ಆದ್ರೆ ನಿಮಗೆ ಗಿವ್ ಅಪ್ ಮಾಡಬಾರದು, ವರ್ಕ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಕ್ಯಾಂಡಲ್ ಸೈಜ್ ನೋಡಿ, ಇದು ತುಂಬಾ ಬೇಗ ಬರ್ನ್ ಆಗ್ತಾ ಇದೆ. ಸೊ ಇದ್ರ ಅರ್ಥ ಏನು ಅಂದ್ರೆ, ಇತ್ತೀಚೆಗೆ ಅವರು ತುಂಬಾ ಆತರದಲ್ಲಿ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಇತ್ತೀಚೆಗೆ ಆ ತರದೊಂದು ಚೇಂಜ್ ಇವರಲ್ಲಿ ನೀವು ನೋಡ್ತಿದ್ದೀರಾ. ಯಾಕಂದ್ರೆ ಅವ್ರು ನಿಮ್ನ ತುಂಬಾ ಜಡ್ಜ್ ಮಾಡ್ತಾ ಇದಾರೆ. ಆದ್ರೆ ನೀವು ಅವ್ರಿಗೆ ಇಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ನೀವು ಆಕ್ಚುಲಿ ರಿಲೇಶನ್ಶಿಪ್ ನ ಸರಿ ಮಾಡಕ್ ನೋಡ್ತಾ ಇದ್ದೀರಾ. ಅವ್ರ ರಿಲೇಶನ್ಶಿಪ್ ನ ಹಾಳ್ ಮಾಡಕ್ ನೋಡ್ತಾ ಇದಾರೆ. ಆ ತರದ ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಬೇಸಿಕ್ಲಿ ಇದನ್ನೆಲ್ಲ ಅದೇನೋ ತಂದಿಟ್ಟು ತಮಾಷೆ ನೋಡ್ತಾರೆ ಅಂತಾರಲ್ಲ, ಹಾಗೆ ಬೇರೆಯವರು ಕೂಡ ಇದನ್ನ ತಂದಿಟ್ಟು ತಮಾಷೆ ನೋಡ್ತಾ ಇದಾರೆ. ನಿಮ್ಮ ಅವರ ನಡುವೆ ಇಲ್ದೇ ಇರೋಂಥದ್ನೆಲ್ಲ ತಂದಿಟ್ಟು ಆ ಒಂದು ಎಂಟರ್ಟೈನ್ಮೆಂಟ್ ನು ತಗೋತಾ ಇದಾರೆ. ಸೊ ನೀವ್ ಇವಾಗ ಈ ಕೂಡ್ಲೆ ನೀವು ಮತ್ತೆ ಅವರು ಬೇರೆಯವರ ಹತ್ರ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ನ ಹೇಳ್ಕೊಳ್ಳೋದು ಬೇಡ. ಯಾಕೆಂದ್ರೆ ಬೇರೆಯವ್ರು ಇದನ್ನ ಎಂಜಾಯ್ ಮಾಡ್ತಾ ಇದಾರೆ, ಈ ವಿಷಯನ ಒಂದು ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಾ ಇದಾರೆ ಅಂತ ಅಂತರ ಕ್ಯಾಂಡಲ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ಈ ಒಂದು ವಿಷಯವಾಗಿ ನಿಮ್ಮ ಅವರ ನಡುವೆ ಆ ಒಂದು ಬ್ರಿಡ್ಜ್ ಕನೆಕ್ಟ್ ಆಗ್ತಾ ಇಲ್ಲ. ಸೊ ಈ ಒಂದು ಕ್ಯಾಂಡಲ್ ತುಂಬಾ ಬೇಗ ಬರ್ನ್ ಆಗ್ತಾ ಇದೆ. ಸೊ ಅವ್ರಿಗೆ ಇವಾಗ ಏನ್ ಅನ್ಸಿದೆ ಅಂದ್ರೆ, ನೀವ್ ಬರೋದೇ ಇಲ್ಲ, ನೀವ್ ಅವ್ರನ್ನ ಮರ್ತ್ ಬಿಟ್ಟಿದೀರಾ, ಹಾಗೆಲ್ಲ ಅವ್ರು ಯೋಚನೆ ಮಾಡ್ತಾ ಇದಾರೆ. ಆದ್ರೆ ನಿಮ್ಗೆ ಈಗ್ಲೂ ಹೋಪ್ ಇದೆ, ಸರಿ ಹೋಗುತ್ತೆ ಎಲ್ಲ, ನಾನು ಅವರು ಚೆನ್ನಾಗಿರ್ತೀವಿ. ನೀವ್ ಅವ್ರೊಂದು ಹೋಪ್ಲೆಸ್ ಸಿಚುವೇಶನ್ ಅಲ್ಲಿ ಇದ್ದಾರೆ, ನೀವು ಹೋಪ್ ಇಟ್ಕೊಂಡಿದ್ದೀರಾ. ಸೊ ಈ ಒಂದು ಕ್ಯಾಂಡಲ್ ನ ನೋಡಿದ್ರೆ ನಾನೇನ್ ಪಿಕ್ ಮಾಡ್ತಿದ್ದೀನಿ ಅಂದ್ರೆ, ಇವರು ರೈಟ್ ನೌ ಒಂಥರ ಸ್ಟಕ್ ಆಗಿದ್ದಾರೆ. ಮತ್ತೆ ನಾನೇನ್ ಮಾಡ್ತಾರ ಲಾಸ್ಟ್ ಆಗಿದ್ದಾರೆ ಅಂತ ಹೇಳ್ತೀನಿ. ಲಾಸ್ಟ್ ಆಗಿದ್ದಾರೆ, ಎಸ್, ರೈಟ್ ವರ್ಡ್ ಇಸ್ ಲಾಸ್ಟ್. ಆದ್ರೆ ನಿಮ್ಮ ಒಂದು ಎನರ್ಜಿ ನೋಡಿದ್ರೆ ನಾನು ಇಲ್ಲಿ ನಿಮ್ಗೆ ಈಗ್ಲೂನು ನೀವು ಅವರು ಸರಿ ಹೋಗ್ತೀರಾ ಅನ್ನುವಂತ ಒಂದು ಪಾಸಿಟಿವ್ ಹೋಪ್ ಇದೆ. ಯಾಕಂದ್ರೆ ನಿಮ್ಮ ಪ್ರಕಾರ ಈ ರಿಲೇಶನ್ಶಿಪ್ ಏನು ಆಗೇ ಇಲ್ಲ, ಚಿಕ್ಕ ವಿಷಯದಲ್ಲೇ ನಾವಿಬ್ರು ಬೇರೆ ಆಗಿದೀವಿ, ಸರಿ ಹೋಗುತ್ತೆ ಅಂತ ಅನ್ಕೊಳ್ತಾ ಇದೀರಾ. ಬಿಕಾಸ್ ಇತ್ತೀಚೆಗೆ ನೀವ್ ಏನೇ ಜಗಳ ಮಾಡ್ಕೊಂಡಿದ್ರು ಅದು ತುಂಬಾ ಚೈಲ್ಡಿಶ್, ಒಂಥರ ಇಮ್ಮೆಚ್ಯೂರ್ ಆಗಿರುವಂತ ಮಾತುಗಳು. ಓಕೆ, ಅವರು ಹಾಗೆಲ್ಲ ವರ್ತಿಸಿದ್ದಾರೆ, ನಿಮ್ಗೆ ಇರಿಟೇಟ್ ಆಗೋ ಹಾಗೆ ನಡ್ಕೊಂಡಿದ್ದಾರೆ. ಈಗ ಅವರ ಮೈಂಡ್ ಮೆಸೇಜಸ್ ನಾನು ತೆಗಿತಾ ಇದ್ದೀನಿ. ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ನಿಮ್ಗೆ, ಅವ್ರಿಗೆ ಏನ್ ಹೇಳ್ಬೇಕು ಅನ್ನಿಸ್ತಾ ಇದೆ ನಿಮ್ಗೆ. ಸೋ ಮೆನಿ ಮೆಸೇಜಸ್. ಲೆಟ್ಸ್ ಸಿ ಏನ್ ಮೆಸೇಜಸ್ ಬಂದಿದೆ ನಿಮ್ಗೆ ಅಂತ. ಫಸ್ಟ್ ಮೆಸೇಜ್ ಏನಾಗಿದೆ ಅಂದ್ರೆ, ಯು ಆರ್ ದ ಲೈಟ್ ಇನ್ ಮೈ ಲೈಫ್. ಸೊ ನೀವು ಅವ್ರ ಲೈಫ್ ನಲ್ಲಿ ಹೋದಾಗಿಂದ, ಅಂದ್ರೆ ನೀವು ಅವ್ರ ಲೈಫ್ ನಲ್ಲಿ ಇಲ್ವಲ್ಲ ಇವಾಗ, ಲೈಕ್ ಮೇ ಬಿ ದ ಡಿಸ್ಟೆನ್ಸ್, ಎಮೋಷನಲ್ ಡಿಸ್ಟೆನ್ಸ್ ಇರ್ಬೋದು, ಫಿಸಿಕಲ್ ಡಿಸ್ಟೆನ್ಸ್ ಇರ್ಬೋದು, ಏನೇ ಇರ್ಬೋದು, ನೀನ್ ಇಲ್ದೆ ನನ್ನ ಲೈಫ್ ಡಾರ್ಕ್ ಆಗ್ಬಿಟ್ಟಿದೆ, ನೀನ್ ಇಲ್ದೆ ನನ್ನ ಲೈಫ್ ಕತ್ಲಾಗಿದೆ ಅಂತ ಹೇಳ್ತಾ ಇದಾರೆ. ನೆಕ್ಸ್ಟ್ ಮೆಸೇಜ್, ಯು ನೆವರ್ ಗಿವ್ ಅಪ್ ಆನ್ ಮೀ ವೆನ್ ಐ ಆಮ್ ಅಟ್ ಮೈ ವರ್ಸ್ಟ್. ಅದು ಅವ್ರಿಗೆ ಗೊತ್ತಿದೆ, ನೀವು ಅವ್ರಿಗೆ ಕಾಯ್ತಾ ಇದೀರಾ ಅನ್ನೋದು ಅವ್ರಿಗೆ ಚೆನ್ನಾಗ್ ಗೊತ್ತಿದೆ. ನೀನ್ ಏನೇ ಮಾಡಿದ್ರು ನನ್ನ ಬಿಟ್ಕೊಡಲ್ಲ ಅಂತ ನಿಮ್ಗೆ ಹೇಳ್ತಾ ಇದಾರೆ ಅವರು. ನೆಕ್ಸ್ಟ್ ಮೆಸೇಜ್, ಐ ಲೈಕ್ ಹೌ ಯು ರೆಸ್ಪೆಕ್ಟ್ ಮೀ ಅಂತ ಬರ್ತಾ ಇದೆ. ಅವ್ರಿಗೆ ಗೊತ್ತು ನೀವ್ ಬೇರೆಯವ್ರ ಹತ್ರ ಅವ್ರನ್ನ ಬಿಟ್ಕೊಡಲ್ಲ ಅಂತ. ಆ ವಿಷಯನೂ ಅವ್ರಿಗೆ ಗೊತ್ತಿದೆ. ಅದ್ರ ಬಗ್ಗೆ ಅವ್ರು ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ.
even when you are angry or gloomy, you are still adorable. ಸೊ ಮೇ ಬಿ ರೈಟ್ ನಾವು ಅವ್ರು ನಿಮ್ ಫೋಟೋಸ್ ಚೆಕ್ ಮಾಡ್ತಿರ್ಬೋದು, ಅಥವಾ ಈಗ ನಿಮ್ಮಲ್ಲಿ ಏನೋ ಬದಲಾವಣೆ ಬಂದಿದೆ ಅಂತಿದ್ದೀನಲ್ಲ, ಮೇ ಬಿ ನಿಮ್ಮ ಹೆಲ್ತ್ ರಿಲೇಟೆಡ್ ಆಗಿ ನೀವು ವೆಯ್ಟ್ ಲೂಸ್ ಮಾಡಿರ್ಬಹುದು, ನೀವು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿರ್ಬಹುದು. ಆ ಫೋಟೋಸ್ನೆಲ್ಲ ಅವ್ರು ನೋಡ್ತಾ ಇದಾರೆ. ಮೇ ಬಿ ನಿಮ್ಮ ಇನ್ಸ್ಟಾಗ್ರಾಮ್ನೋ ಫೇಸ್ಬುಕ್ನೋ ಚೆಕ್ ಮಾಡಿ ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಕಮೆಂಟ್, ಅದೆಲ್ಲ ನೋಡಿ ಸ್ವಲ್ಪ ಪೊಸೆಸಿವ್ ಕೂಡ ಆಗ್ತಾ ಇದಾರೆ ಇವಾಗ. ನೆಕ್ಸ್ಟ್ ಬರ್ತಾ ಇದೆ, ನಥಿಂಗ್ ಮೇಕ್ಸ್ ಮೀ ಹ್ಯಾಪಿಯರ್ ದೆನ್ ಹೋಲ್ಡಿಂಗ್ ಯೋರ್ ಹ್ಯಾಂಡ್ಸ್. ಸೊ ಅವ್ರು ನಿಮ್ಮ ಒಂದು ಎನರ್ಜಿನ ತುಂಬಾ ಡೀಪರ್ ಲೆವೆಲ್ ಅಲ್ಲಿ, ಇಮೋಷನಲ್ ಲೆವೆಲ್ ಅಲ್ಲೂ ಫಿಸಿಕಲ್ ಲೆವೆಲ್ ಅಲ್ಲೂ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ ಮೈ ಡ್ರೀಮ್ಸ್ ಐ ಆಲ್ವೇಸ್ ಸಿ ಯು. ಸೊ ನೀವು ಅವರು ಡ್ರೀಮ್ಸ್ ನಲ್ಲೂ ಕನೆಕ್ಟ್ ಆಗೋದು, ಮಾತಾಡುವಂಥದ್ದು ಇದೆಲ್ಲ ಆಗ್ತಾ ಇದೆ. ಬೇಸಿಕ್ಲಿ ಅವ್ರಿಗೆ ಒಂದು ಭಯ ಇದೆ, ಕಳ್ಕೊಂಡ್ ಬಿಡ್ತೀನಿ ನಿಮ್ನ ಅನ್ನುವಂತ ಭಯ ಇದೆ. ಆದ್ರೂ ಕೂಡ ನೀವೇ ಬರ್ಲಿ, ನೀವೇ ಮಾತಾಡ್ಲಿ, ಈ ತರ ಒಂದು ಹಠದಲ್ಲಿದ್ದಾರೆ. ಹಾಗೂ ಅವ್ರ ಕೋಪನ ಇವಾಗ ನಿಮ್ ಹತ್ರ ತೋರಿಸ್ಕೊಳ್ತಾ ಇದಾರೆ, ಅದರಿಂದಾನೇ ಮಾತನ್ನ ಬಿಟ್ಟಿದ್ದಾರೆ ಅಂತ ಹೇಳ್ತೀನಿ. ಅವ್ರ ಕೋಪ ಶಮನ ಆಗತ್ತೆ ಇನ್ನು ಕೆಲವೇ ವೀಕ್ಸ್, ವಿತಿನ್ ಫ್ಯೂ ವೀಕ್ಸ್, ಮ್ಯಾಕ್ಸಿಮಮ್ 4 weeks, ಮಿನಿಮಮ್ 3 weeks. ಆಗ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ತೀನಿ ನಾನು. ಬಿಕಾಸ್ ಈಗ್ಲೂ ಅವ್ರ ಮೈಂಡ್ ಅಲ್ಲಿ ನೀವಿದ್ದೀರಾ, ಅವ್ರ ಡ್ರೀಮ್ಸ್ ಅಲ್ಲಿ ನೀವಿದ್ದೀರಾ. ಅದನ್ನೆಲ್ಲ ನೋಡಿದಾಗ ಖಂಡಿತ ಸರಿ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಎನರ್ಜಿ ಆಫ್ ದಿಸ್ ರಿಲೇಶನ್ಶಿಪ್ ಕೂಡ ನಾನು ಟ್ಯಾರೋ ರೀಡಿಂಗ್ ನಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಅವರ ಎನರ್ಜಿ ಹೇಗಿದೆ ಅಂತ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂಥರ ಸ್ಲೋ ಗ್ರೋತ್ ಅಂತ ಹೇಳ್ತೀವಿ. ಅಂದ್ರೆ ಈ ರಿಲೇಶನ್ಶಿಪ್ಗೆ ಇನ್ನ ಸ್ವಲ್ಪ ತಾಳ್ಮೆ ಮತ್ತೆ ವೇಟಿಂಗ್ ಪೀರಿಯಡ್ ಇದೆ. ಅದರಿಂದಾನೇ ನಾನು ಬೇಗ ಕನೆಕ್ಟ್ ಆಗ್ತೀರಾ ಅಂತಿಲ್ಲ, ಒಂದು 3 to 4 weeks ಬೇಕೇ ಬೇಕು ಈ ರಿಲೇಶನ್ಶಿಪ್ ಸರಿ ಹೋಗೋಕೆ. 9 of Pentacles ಬಂದಿರೋದ್ರಿಂದ ಈಗ ನೀವು ಆಸ್ ಐ ಟೋಲ್ಡ್ ಒಂಥರ ಲಕ್ಸುರಿ ಎನರ್ಜಿನಲ್ಲಿ ಇದ್ದೀರಾ. ನೀವು ನಿಮ್ ಲೈಫ್ ನ ತುಂಬಾ ಅದ್ಭುತವಾಗಿ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಸೊ ನೀವ್ ಹೇಗಿದ್ದೀರಾ, ನೀವು ಚೇಂಜ್ ಆಗೋದ್ ಬೇಡ. ಅಪ್ಗ್ರೇಡ್ ಆಗಿರ್ಬೋದು, ನಿಮ್ಮಲ್ಲಿ ಆ ತರದ್ ಒಂದು ಒಳ್ಳೆ ಬದಲಾವಣೆ ತಂದಿರ್ಬೋದು. ಅದನ್ನ ಅವ್ರು ಆಕ್ಸೆಪ್ಟ್ ಮಾಡ್ಕೊಳಕ್ ಕಷ್ಟ ಪಡ್ತಾ ಇದಾರೆ. ಯಾಕಂದ್ರೆ ಒಂದು ಪೊಸೆಸಿವ್ ಆಟಿಟ್ಯೂಡ್ ಇದೆಯಲ್ಲ, ಬೇರೆಯವ್ರು ನಿಮ್ಮನ್ನ ನೋಡ್ತಾರೆ, ಬೇರೆಯವ್ರು ಹೊಗಳ್ತಾರೆ, ಸೊ ನೀವ್ ಬಿಟ್ಟು ಹೋಗ್ಬಿಡ್ತೀರೇನೋ, ಆ ತರದ್ದೆಲ್ಲ ಆಟಿಟ್ಯೂಡ್ ಇಂದಾನೇ ಈ ರಿಲೇಶನ್ಶಿಪ್ ನಲ್ಲಿ ಸ್ವಲ್ಪ ಬಿರುಕು ಬಿಟ್ಟಿದೆ. ಆದ್ರೂ ಕೂಡ ಈಗ ನಿಮ್ಮನ್ನ ಅವರು ತುಂಬಾನೇ ನೆನೆಸ್ಕೊಳ್ತಾ ಇದಾರೆ. ಅಂದ್ರೆ ಪಾಸ್ಟ್ ನಿಮ್ಮ ಅವರ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ಸೊ ನಿಮ್ಮಲ್ಲಿ ಇವಾಗ ಏನೇ ಬದಲಾವಣೆ ಆಗಿರ್ಬೋದು, ಮೇ ಬಿ ನಿಮ್ಗೆ ಒಳ್ಳೆ ಜಾಬ್ ಸಿಕ್ಕಿರ್ಬೋದು, ಮೇ ಬಿ ನೀವು ಆಸ್ ಐ ಟೋಲ್ಡ್ ನಿಮ್ಮ ಒಂದು ಫಿಸಿಕಲ್ ಲೆವೆಲ್ ಅಲ್ಲೂ ನೀವು ಚೇಂಜ್ ಆಗಿರ್ಬೋದು, ತುಂಬಾ ಬ್ಯೂಟಿಫುಲ್ ಅಂಡ್ ಹ್ಯಾಂಡ್ಸಮ್ ಆಗಿ ಕಾಣ್ತಿರ್ಬೋದು, ಏನೇ ಆಗಿರ್ಲಿ ಅದು ಅವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಸೊ ಆಸ್ ಐ ಟೋಲ್ಡ್, ನಿಮ್ಮ ಎನರ್ಜಿ ಇಸ್ ಲೈಕ್ ಬರ್ನಿಂಗ್. ನೀವು ಬೇರೆಯವ್ರ ಅಟೆನ್ಷನ್ ಕೂಡ ತಗೊಳ್ತಾ ಇರೋದು ಅವ್ರಿಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ಜನ ಹೊಗಳೋದು, ನಿಮ್ಮನ್ನ ಅಡ್ಮೈರ್ ಮಾಡೋದು, ನಿಮ್ಮನ್ನ ಫಾಲೋ ಮಾಡೋದು, ಇದೆಲ್ಲ ಮಾಡ್ತಾ ಇದಾರೆ ನಿಮ್ ಲೈಫ್ ಅಲ್ಲಿ ಪ್ರೆಸೆಂಟ್. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಮೋಷನಲಿ ಈ ರಿಲೇಶನ್ಶಿಪ್ ಸೆಕ್ಯೂರ್ಡ್ ಆಗಿದೆ, ನೀವೇನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಹಾಗೂ ಸನ್ ಬಂದಿರೋದ್ರಿಂದ ಅಫ್ಕೋರ್ಸ್ ಸನ್ ಇಸ್ ಆಲ್ ಅಬೌಟ್ ಫ್ಲೋಯಿಂಗ್ ಎನರ್ಜಿ, ರೇಸ್, ಪಾಸಿಟಿವ್ ರೇಸ್ ಫಾರ್ ದ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಸೊ ಎಸ್, ಇದು ಒಂದು ಕನ್ಫರ್ಮೇಶನ್ ಕಾರ್ಡೇನೆ ಫಾರ್ ದಿಸ್ ರೀಡಿಂಗ್. ನೀವು ಅವರು ಬೇರೆ ಈಗ ಒಂದು ಪಾಸ್ ಅಷ್ಟೇ. ಈ ರಿಲೇಶನ್ಶಿಪ್ ನಲ್ಲಿ ಫ್ಯೂಚರ್ ಇದೆ, ಹಾಗೂ ಇಬ್ರು ಚೆನ್ನಾಗೇ ಇರ್ತೀರಾ ಅಂತ ನಿಮ್ಗೆ ಇದೊಂದು ಅಶ್ಯೂರೆನ್ಸ್ ಕಾರ್ಡ್ ಕೂಡ ಸಿಕ್ಕಿದೆ. ಕಿಂಗ್ ಆಫ್ ಕಪ್ಸ್, ಲುಕ್ ಎಟ್ ದಿಸ್ ಬ್ಯೂಟಿ, ಲುಕ್ ಎಟ್ ದಿಸ್ ಬ್ಯೂಟಿ. ಏನ್ ಬ್ಯೂಟಿ ಅದು? ಕಿಂಗ್ ಆಫ್ ಕಪ್ಸ್ ಬಂದಿದೆ, ಕ್ವೀನ್ ಆಫ್ ಕಪ್ಸ್ ಬಂದಿದೆ, ಕಪಲ್ ಕಾರ್ಡ್ಸ್ ಇದು. ಸೊ ಒಂದೇ ಎಲಿಮೆಂಟಲ್ ಎನರ್ಜಿ ಇದೆ, ಅಂದ್ರೆ ವಾಟರ್ ಎಲಿಮೆಂಟ್ ಎರಡರಲ್ಲೂ ಇದೆ. ಕಿಂಗ್ ಮತ್ತೆ ಕ್ವೀನ್ ಇಬ್ರು ಇದ್ದಾರೆ. ಇಬ್ರು ನೀವು ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದಾರ, ಅವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ. ಆ ಒಂದು ಡಿಸೈರ್ ಇಬ್ರಿಗೂ ಇದೆ. ಈ ಒಂದು ಬೇರ್ಪಡಿಕೆ ಕೂಡ ಈ ರಿಲೇಶನ್ಶಿಪ್ಗೆ ಒಳ್ಳೇದೇನೆ. ಇದರಿಂದ ನೀವಿಬ್ರು ಇನ್ನ ಸ್ಟ್ರಾಂಗ್ ಆಗ್ತೀರಾ, ಇನ್ನ ಡೀಪರ್ ಲೆವೆಲ್ ಕನೆಕ್ಷನ್ ಆಗುತ್ತೆ. ಇದೊಂಥರ ಕಷ್ಟದ ಕಾಲ, ಒಂದು ಟಫ್ ಟೈಮ್ ಅಂತ ಹೇಳ್ತೀವಿ, ಆದ್ರೆ ಇದು ಪಾಸ್ ಆಗುತ್ತೆ ಅಂತ ಈ ಒಂದು ಟ್ಯಾರೋ ರೀಡಿಂಗ್ ನಲ್ಲಿ ನಿಮ್ಗೆ ಅಶ್ಯೂರೆನ್ಸ್ ಸಿಕ್ಕಿದೆ. ಇದು ನಿಮ್ಮ ಲವ್ಲಿ ರೀಡಿಂಗ್ ಆಗಿತ್ತು. ಇವತ್ತಿನ ರೀಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀನಿ. ನಿಮ್ಗೇನಾದ್ರೂ ಇಂಡಿವಿಜುವಲ್ ಆಗಿ ತಗೋಬೇಕಿದೆ, ಟ್ಯಾರೋ ರೀಡಿಂಗ್ ತಗೋಬೇಕಿದೆ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ತಗೋಬೇಕಿದೆ, ಅಥವಾ ನಿಮ್ಮ ಪ್ರಾಬ್ಲಮ್ಸ್, ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ವಿಷಯವಾಗಿ ನೀವೇನಾದ್ರೂ ಪರಿಹಾರಗಳು ಮಾಡ್ಕೋಬೇಕಿದೆ ಅಂದ್ರೂ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.